ಬೆಳಗಾವಿಯಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಜೋಡಿ ಆನೆಗಳು ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ. ಬೆಳಗಾವಿಯಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಜೋಡಾನೆ ಸಾವನ್ನಪ್ಪಿವೆ. ಈ ಪ್ರಕರಣದಲ್ಲಿ ಸುಳೆಗಾಲಿ ರಿಸರ್ವ್ ಫಾರೆಸ್ಟ್ನಲ್ಲಿ 2 ಆನೆಗಳು ಸಾವನ್ನಪ್ಪಿರ್ತಕ್ಕಂಥದ್ದು. ತೋಟದಲ್ಲಿ ಹಾಕಿದ ವಿದ್ಯುತ್ ತಂತಿ ಬೇಲಿಯನ್ನು ಸ್ಪರ್ಶಿಸಿ ಈ ದುರಂತ ಸಂಭವಿಸಿದೆ. ಖಾನಾಪುರ ತಾಲೂಕಿನ ಸುಳೆಗಾಳಿ ಸುರಕ್ಷಿತ ಅರಣ್ಯ ಪ್ರದೇಶ ಇದು. 4 ವರ್ಷ ವಯಸ್ಸಿನ ಗಂಡಾನೆ ಒಂದು ಹೆಣ್ಣಾನೆ ಒಂದು ಸಾವನ್ನಪ್ಪು. ಓರ್ವ ರೈತ ಗಣಪತಿ ಗುರವ ಬಂಧನ, ಮತ್ತೊಬ್ಬ ಪರಾರಿಯಾಗಿರ್ತಕ್ಕಂಥದ್ದು. ಅಧಿಕಾರಿಗಳ ಬಳಿ ವರದಿಯನ್ನು ಕೇಳಿದ್ದಾರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು. ಹೆಂಗಾಯಿತು ಏನಾಯಿತು ಅಂತ. ಆ್ಯಕ್ಚುಲಿ ನಿಮಗೆ ಬೆಳೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ವಿದ್ಯುತ್ ತಂತಿಯನ್ನು ಹಾಕೋದಕ್ಕೆ ಪರ್ಮಿಷನ್ ಇದೆ, ಬಟ್ ಅದು ಸಾಯುವ ಮಟ್ಟಿಗೆ ಕರೆಂಟ್ ಹೊಡೆಯೋದಲ್ಲ, ಸುಮ್ಮನೆ ಒಂದು ಶಾಕ್ ಹೊಡೆಯುತ್ತಷ್ಟೇ. ಅಷ್ಟಕ್ಕೆ ಹೆದರ್ಕೊಂಡು ಆನೆಗಳು ಹೊಟ್ಟೋಗ್ತವೆ. ಅಷ್ಟು ಮಾತ್ರ ವಿದ್ಯುತ್ ಹರಿಬೇಕು ಅದರಲ್ಲಿ. ನೀವು ಫುಲ್ ಕಂಪ್ಲೀಟ್ ಮನೆಗೆಲ್ಲ ಸಪ್ಲೈ ಮಾಡೋದು ಅಥವಾ ವಾಟರ್ ಪಂಪಿಗೆ ಸಪ್ಲೈ ಮಾಡೋ, ಕರೆಂಟ್ ಸಪ್ಲೈ ಮಾಡೋ ಹಾಗಿಲ್ಲ. ಈಗ ನೋಡಿ, 2 ಆನೆಗಳು ಸಾವನ್ನಪ್ಪಿವೆ. ಯಾರು ಜವಾಬ್ದಾರಿ? ಸುಳೆಗಾಳಿ ರಿಸರ್ವ್ ಫಾರೆಸ್ಟ್ನಲ್ಲಿ 2 ಆನೆಗಳು ಸಾವನ್ನಪ್ಪಿವೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಸುಳೆಗಾಲಿ ಗ್ರಾಮದಲ್ಲಿ 2 ಆನೆಗಳು, ಒಂದು ಗಂಡು ಒಂದು ಹೆಣ್ಣು ಏನಂತಂದರೆ ಒಂದಿಷ್ಟು ವಿದ್ಯುತ್ ಸ್ಪರ್ಶ ಆಗಿ ಸಾವನ್ನಪ್ಪಿರುವಂಥದ್ದು. ಇವು 2 ಕೂಡ ಏನಂತಂದರೆ ರೈತ ಹಾಕಿದ ಒಂದು ವಿದ್ಯುತ್ ತಂತಿಗೆ ಸಿಲುಕಿ ಸಕ್ಕಿಗೆ ಅಂತ ಹೇಳತ್ತಿದ್ರೆ. ಆದರೆ ಭಾಳಷ್ಟು ದಾರುಣ ವಿಚಾರ ಏನಂತಂದರೆ 2 ಆನೆಗಳು ಕೂಡ ಕಳೆದ ರಾತ್ರಿ ಏನಂತಾರೆ ವಿದ್ಯುತ್ ಸ್ಪರ್ಶ ಆಗಿ ಸಾವನ್ನಪ್ಪು. ತಾವು ನೋಡ್ಬೋದು ಏನಂತಾರೆ ಇಲ್ಲಿ ರಕ್ತ ಬಂದಿರೋದು. ಇಲ್ಲಿ ಏನಂತಂದರೆ ಆ ಆನೆ ಏನಿದೆ ಒಂದು ವಿದ್ಯುತ್ ತಂತಿಯನ್ನು ಹಿಡಿದುತ್ತೆ. ಆ ವಿದ್ಯುತ್ ತಂತಿಯಲ್ಲಿ ಬಂದಂಥ ವಿದ್ಯುತ್ತು ಇದನ್ನು ಪ್ರಾಣಾಪಾಯ ಆಗಿರುವಂಥದ್ದು. ಇನ್ನೊಂದು ಕಡೆ ಇನ್ನೊಂದು ಆನೆ ಕೂಡ ಅಲ್ಲಿ ಬಿದ್ದಿದೆ. ಅದನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ವಿ. ತಾವು ನೋಡ್ಬೋದು ಏನಂತಂದರೆ 2 ಆನೆಗಳು ಇದೇನು ಕಾಡಿನಿಂದ ಬಂದಂಥ ಆನೆಗಳು ಮುಂದೆ ಹೋಗಬೇಕು ಹಾಗೆ ಅಂತ ಹೇಳಿ ಒಂದಿಷ್ಟು ಪ್ರಯಾಣ ಬೆಳೆಸಿರ್ತವೆ. ಇಲ್ಲಿ ಹಾಕಿದಂಥ ಏನು ಒಂದು ವಿದ್ಯುತ್ ತಂತಿ ಇದೆ, ಆ ತಂತಿಗೆ ಸಿಲುಕಿ ಅಲ್ಲಿಯೂ ಒಂದು ಕೂಡ ಆನೆ ಸತ್ತಿರೋದು. ಒಂದು ಗಂಡು ಒಂದು ಹೆಣ್ಣು. ಈಗಾಗಲೇ ಈ ಒಂದು ತಂತಿ ಹಾಕಿದಂಥ ಮಾಲೀಕನಿದ್ದಾನೆ ಗಣಪತಿ ಗುರು ಅವರನ್ನು ಬಂಧಿಸಲಾಗಿದೆ. ಮತ್ತೊಬ್ಬರು ಒಪ್ಪಿಸ್ಕೊಂಡಿದ್ದಾರೆ. ಬಹಳಷ್ಟು ಬೆಳಗಾವಿ ಅರಣ್ಯ ಇಲಾಖೆ ಈಗಾಗಲೇ ಸ್ಥಳ ಮಂಜೂರು ಮಾಡಿ ಒಂದಷ್ಟು PM ಅನ್ನು ಮಾಡ್ಕೊಳ್ತಿದೆ. ತಾವು ನೋಡ್ಬೋದು ಚಿತ್ರದಲ್ಲಿ ಏನಂತಂದರೆ ಯಾವ ಥರ ಒಂದು ತಂತಿ ಇದೆ, ಇದು ಈ ತಂತಿಗೆ ಸಿಲುಕಿದೆ ಹೇಗೆ ಅಂತ ತಾವು ನೋಡ್ಬೋದು. ಇದು ನೋಡಿ, ಈ ತಂತಿಗೆ ಸಿಲುಕಿ ಅಲ್ಲಿ ಬಂದಂಥ ಏನು ವಿದ್ಯುತ್ತಿಂದ ಆನೆಗಳ ಸಾವಾಗಿದೆ ಅಂತ ಹೇಳಿ ಹೀಗಾಗಿ ಪ್ರಾಥಮಿಕವಾಗಿ ಮಾಹಿತಿ ಇರುವಂಥದ್ದು. ಮತ್ತು ಈಗಾಗಲೇ FIR ಕೂಡ ಆಗಿದೆ. ಬೆಳಗಾವಿ DFO ಕ್ರಾಂತಿ ಸಹಿತ ಬಹುತೇಕ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಒಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಮತ್ತು ತಪ್ಪಿತಸ್ಥರಿಗೆ ಶಿಕ್ಷಣ ಕೊಡಬೇಕು ಹಾಗೆ ಅಂತೇಳಿ ಒಂದು ಕೂಡ ವಿಚಾರವನ್ನು ಮಾಡಿದ್ದಾರೆ. ಇದು ಬೆಳಗಾವಿಯ ಸುಳೆಗಾಳಿಯಲ್ಲಿ ನಡೆದಂಥ ಘಟನೆ. ಭಾಳಷ್ಟು ಈಗಾಗಲೇ ಈ ವಿಚಾರವಾಗಿ ಸಂಬಂಧಪಟ್ಟಂಥ ಸಚಿವರು ಕೂಡ ಏನಂತಾರೆ ಖಂಡ್ರೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಮಾಡಿದರೆ ಸಾವು ಹೇಗಾಗಿದೆ ಹಾಗೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಮಾಡಿರುವಂಥದ್ದು. ಸುಳೆಗಾಳಿಯಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡಿ, ಪಬ್ಲಿಕ್ TV, ಬೆಳಗಾವಿ.